ವೀಕ್ಷಕರೇ, ನಾನು MR ಮಾನ್ವಿ. ನೀವೀಗ ಭಟ್ಕಲ್ ಒನ್ ಮೀಡಿಯಾ ಯೂಟ್ಯೂಬ್ ಚಾನಲ್ ವೀಕ್ಷಿಸಲು ಆರಂಭಿಸಿದ್ದೀರಿ. ಮಹಾಕುಂಭಮೇಳದಲ್ಲಿ ರಾಮ್ ಶಂಕರ್ ಅವರ ಪ್ರಾಣ ಉಳಿಸಿದ ಫರ್ಹಾನ್ ಆಲಂ. ಪ್ರೈಮ್ ರೋಸ್ ಶಿಕ್ಷಣ ಸಂಸ್ಥೆಯ ಫರ್ಹಾನ್ ಆಲಂ ಇದ್ರಿಸಿ ಮಹಾಕುಂಭಮೇಳದಲ್ಲಿ ಭಕ್ತನಿಗೆ ಹೃದಯಾಘಾತವಾದಾಗ CPR ನೀಡಿ ಪ್ರಾಣ ಉಳಿಸಿದ ದೇಶ ಫರ್ಹಾನ್ ಆಲಂರ ಬಗ್ಗೆ ಹೆಮ್ಮೆ ಪಡುತ್ತಿದೆ. ಧರ್ಮ, ಜಾತಿ ಮತ್ತು ಭಿನ್ನಾಭಿಪ್ರಾಯಗಳೆಲ್ಲ ಮನುಷ್ಯತ್ವದ ಮುಂದೆ ಅರ್ಥಹೀನ ಎಂಬುದನ್ನು ಮತ್ತೊಮ್ಮೆ ಸಾಬೀತುಪಡಿಸಿದ ಶ್ಲಾಘನೀಯ ಘಟನೆ ಮಹಾಕುಂಭಮೇಳ 2025ರಲ್ಲಿ ಸಂಭವಿಸಿದೆ. ಮಹಾಕುಂಭಮೇಳದ ಭಕ್ತನಾಗಿದ್ದ 35 ವರ್ಷದ ರಾಮ್ ಶಂಕರ್ ಅವರು ದಿಢೀರ್ ಉಸಿರಾಟ ಸ್ಥಗಿತಗೊಂಡು ಕುಸಿದಿದ್ದ ಸಂದರ್ಭದಲ್ಲಿ ಓರ್ವ ಮುಸ್ಲಿಂ ಯುವಕ ಫರ್ಹಾನ್ ಆಲಂ ಇದ್ರಿಸಿ ಮತ್ತು ಯೋಗೇಶ್ ರಾಣಾ ಅವರ ಸಮಯೋಚಿತ ನಿರ್ಧಾರ ಮತ್ತು ಶೂರತನದಿಂದ ಅವರು ಬದುಕುಳಿಯುವ ಸಾಧ್ಯತೆಯನ್ನು ಪುನಃ ಪಡೆದುಕೊಂಡಿದ್ದಾರೆ. ಪ್ರಸಿದ್ಧ ತೀರ್ಥಕ್ಷೇತ್ರದಲ್ಲಿ ಲಕ್ಷಾಂತರ ಭಕ್ತರು ಗಂಗಾ ಸ್ನಾನ ಮಾಡುವ ಸಂದರ್ಭದಲ್ಲಿ ರಾಮ್ ಶಂಕರ್ ಅವರ ತೀವ್ರ ಎದೆನೋವು ಉಂಟಾಗಿ ಅವರು ಅಸ್ವಸ್ಥರಾಗುತ್ತಿದ್ದರು. ಆ ಕ್ಷಣದಲ್ಲಿ ಅವರ ತಕ್ಷಣದ ರಕ್ಷಣೆಗೆ ಬಂದು ಫರ್ಹಾನ್ ಆಲಂ ಮತ್ತು ಯೋಗೇಶ್ ರಾಣಾ ಅವರು CPR ನೀಡುವ ಮೂಲಕ ಅವರ ಪ್ರಾಣ ಉಳಿಸಲು ಯಶಸ್ವಿಯಾದರು. ಕೆಲವು ಕ್ಷಣಗಳ ಬಳಿಕ ರಾಮ್ ಶಂಕರ್ ಅವರ ಶ್ವಾಸೋಚ್ಛ್ವಾಸ ಪುನಃ ಚೇತರಿಸಿಕೊಂಡು ಅವರು ಪ್ರಾಣಾಪಾಯ ತಪ್ಪಿತು. ಧರ್ಮದ ಹೆಸರಿನಲ್ಲಿ ವಿಭಜನೆಯಲ್ಲ, ಮಾನವೀಯತೆಯ ಸತ್ಯ. ಹೌದು, ಫರ್ಹಾನ್ ಆಲಂ ಅವರ ಈ ಕಾರ್ಯ ಧರ್ಮ, ಸಮುದಾಯಗಳೆಂಬ ಎಲ್ಲ ಬಿಗುಪಾಲುಗಳನ್ನು ಮೀರಿ ಮನುಷ್ಯತ್ವ ಮತ್ತು ಸಹಾನುಭೂತಿಯ ಮೇಲಿನ ನಂಬಿಕೆಯನ್ನು ಮತ್ತೊಮ್ಮೆ ಉಜ್ವಲಗೊಳಿಸಿದೆ. ಮಹಾಕುಂಭಮೇಳವನ್ನು ಹಿಂದೂ ಧಾರ್ಮಿಕ ಕ್ಷೇತ್ರವೆಂದು ಪರಿಗಣಿಸುವ ಸಂದರ್ಭದಲ್ಲೂ ಮುಸ್ಲಿಂ ಯುವಕನೊಬ್ಬ ಜೀವ ಉಳಿಸಲು ಮುಂಚೂಣಿಯಲ್ಲಿದ್ದಾನೆ ಎಂಬುದು ನಿಜಕ್ಕೂ ಸಂತಸದ ವಿಷಯ. ಈ ಘಟನೆಯಿಂದ ಸಮಾಜಕ್ಕೆ ಯಾವ ಸಂದೇಶ ನೀಡುತ್ತದೆ? ಈ ಘಟನೆಯ ನಂತರ ಸ್ಥಳೀಯರು ಮತ್ತು ಮೇಳದ ಭಕ್ತರು ಫರ್ಹಾನ್ ಆಲಂ ಮತ್ತು ಯೋಗೇಶ್ ರಾಣಾ ಅವರ ಕಾರ್ಯಕ್ಕೆ ಕೃತಜ್ಞತೆ ಸಲ್ಲಿಸಿದ್ದಾರೆ. ಇದನ್ನು ನೋಡಿದರೆ ನಮಗೆ ಒಬ್ಬರಿಗೊಬ್ಬರು ಸಹಾಯ ಮಾಡುವ ಮಾನವೀಯತೆ ತುಂಬಿದ ಜಗತ್ತು ಬೇಕಾಗಿದೆ. ಧರ್ಮ, ಜನಾಂಗ ಇವು ನಮಗೆ ಅಂತರ ಮೂಡಿಸುವುದಿಲ್ಲ. ಪ್ರೀತಿ ಮತ್ತು ಸಹಾಯವೇ ನಿಜವಾದ ಧರ್ಮ ಎಂದು ಮೇಳದ ಒಬ್ಬ ಹಿರಿಯ ಭಕ್ತನೊಬ್ಬರು ಕಣ್ಣೀರಿನೊಂದಿಗೆ ಹೇಳಿದರು. ಫರ್ಹಾನ್ ಆಲಂ ಅವರ ಈ ಶೌರ್ಯ ಹಾಗೂ ಮಾನವೀಯತೆ ನಮಗೆ ಸಹಾನುಭೂತಿ, ಸಹೋದರತ್ವ ಮತ್ತು ಮಾನವ ಹಕ್ಕುಗಳ ಮಹತ್ವವನ್ನು ನೆನಪಿಸುವ ಅನುಭವ. ಇಂತಹ ಘಟನೆಗಳು ಸಮಾಜವನ್ನು ಮತ್ತಷ್ಟು ಒಗ್ಗೂಡಿಸಿ ಎಲ್ಲ ಧರ್ಮಗಳ ಸಾಮರಸ್ಯಕ್ಕೆ ದಾರಿ ಮಾಡಿಕೊಡಲು ನೆರವಾಗಲಿ ಎಂಬುದೇ ಭಟ್ಕಲ್ ಒನ್ ಮೀಡಿಯಾದ ಹಾರೈಕೆ. अरे वो है, उनको जो है वो आगे अटैक आ गया था. हाँ? ये CPR इन्होंने दिया है. किधर हुआ? बाहर वाले में बता रहे, अभी बता रहे पूरी डिटेल. अटैक आ गया था. हाँ जो आए, हाँ CPR दिया है भैया ने. वो समझ लीजिए एकदम चला गया था. भैया ने इस हिसाब से CPR दिया और उसको कंट्रोलिंग किया, थोड़ा सा हाथ उसका चला.